ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರೇ, ಇದು ಯಲಹಂಕ ಭಾಗ. ಇಲ್ಲಿ ಏನಂದರೆ ನೋಡಿ, ಈ ಕಡೆ ದೇವಸ್ಥಾನದ್ದು ನಾವೇನು ತೋರಿಸಿದ್ದೀವಿ ಅದ್ರ ಪಕ್ಕದಲ್ಲೇ ಬಂದುಬಿಟ್ಟು 10 ಮೀಟರ್ಸಲ್ಲಿ ಒಂದು ಕೆರೆ ಇದೆ, ಯಲಹಂಕ ಕೆರೆ, ಅಟ್ಟೂರು ಕೆರೆ ಅಂತ ಹೇಳ್ತಾರೆ. ಅದಲ್ಲದೆ ನಿಮಗೆ ಇದ್ರದ್ದೇ ಪಕ್ಕದಲ್ಲಿ ಬಂದುಬಿಟ್ಟು ನಿಮಗೆ ನೋಡಿ ಆಪೋಸಿಟಲ್ಲೇ ನಿಮಗೆ ಇಲ್ಲಿ ದೊಡ್ಡದೊಂದು ಲೇಔಟ್ ಅಂದರೆ ಕನ್ಸ್ಟ್ರಕ್ಷನ್ ಬರೋದಿದೆ. ಸೆಂಚುರಿ ಅವರು ಇಲ್ಲ ನಾಗಾರ್ಜುನ ಅವರು ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ. ಅದು ಆಲ್ರೆಡಿ ಜಾಗ. ಸೊ ಅದು ಹಳ್ಳದಲ್ಲೇ ಇದೆ. ನನ್ನ ಪ್ರಕಾರ ಇದನ್ನು ನೀವು ಸಿಚುವೇಶನ್ ಕಂಡೀಷನ್ ನೀವು ನೋಡಿದ್ರೆ, ಈ ಮಧ್ಯದಲ್ಲಿ ರೋಡ್ ಇದೆ, ಈ ಕೆರೆ ಇದು ಕೆರೆನೇ ಇತ್ತು. ಈ ರೋಡ್ ಬರೋಗೋಸ್ಕರ ಇದು ಡಿವೈಡ್ ಮಾಡಿದ್ದಾರೆ. ಬಟ್ ರಾಜಕೀಯದ ಇದರಲ್ಲಿ ಸಂಚಲ್ಲಿ ಇದು ಕೆರೆಯಾಗಿ ಉಳಿದೋಗಿದೆ. ಬಟ್ ಇದನ್ನು ಒಂದು ಕನ್ವರ್ಷನ್ ಮಾಡಿಕೊಂಡೋ ಇಲ್ಲ ಅಕ್ರಮ ಮಾಡಿಕೊಂಡೋ ಇಲ್ಲ ಏನಾದರೂ ಇದರಲ್ಲಿ ಕುತಂತ್ರಗಳು ಮಾಡಿಕೊಂಡು ಇದನ್ನು ಒಳಗಡೆ ಮಾಡ್ಕೊಂಡಿದ್ದಾರೆ. ಸೊ ನನಗನ್ಸುತ್ತೆ ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕಂದರೆ ಇದು ದೊಡ್ಡ ಕೆರೆ. ಈ ಭಾಗದಲ್ಲಿ ನೀವು ನೋಡಿದ್ರೆ ಇದು ಕಂಪ್ಲೀಟ್ ನಿಮಗೆ ಈ ಥರನೇ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಮುಂದೆ ಹೋದರೆ ಒಂದು ರಾಜಕಾಲುವೆ ಹೋಗ್ತಾ ಇದೆ. ಆ ರಾಜಕಾಲುವೆ ಹೋಗಿ ಅಲ್ಲಿರೋ ಅಪಾರ್ಟ್ಮೆಂಟ್ಗಳಿಗೆಲ್ಲ ನೀವು ಮುಂದೆ ನೋಡ್ತಾ ಇರೋ ಎಲ್ಲ ಅಪಾರ್ಟ್ಮೆಂಟು ನೀರಲ್ಲಿ ಮುಳುಗೋ ಅಂಥ ಪರಿಸ್ಥಿತಿ. ಯಾಕಂದರೆ ಈ ಒಂದು ಜಾಗನ ಕಂಪ್ಲೀಟಾಗಿ ಇದು ಹಳ್ಳದಲ್ಲಿದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದು ಮಾರಾಟ ಆಗಿದೆ ಅನ್ನೋ ಒಂದು ಇದರಲ್ಲಿ ಏನೋ ಸಂಚಾಗಿದೆ ಕೆಲಸಗಳಲ್ಲಿ. ನೀವು ನೋಡ್ತಾ ಇದ್ದೀರಾ, ಇದು ರೋಡು ಅಟ್ಟೂರು. ಒಳಗಡೆಯಿಂದ ದೇವಸ್ಥಾನ ಮುಂದೆ ನೋಡಿದ್ರೆ ಅಲ್ಲಿ ದೇವಸ್ಥಾನ ಇದೆ. ಆ ಜಾಗದಲ್ಲಿ ಇಲ್ಲಿ ನೀವು ಮುಂದೆ ಹೋದರೆ ಅಲ್ಲೇ ಇರೋದು ದೇವಸ್ಥಾನ. JCB ನಿಂತಿದೆಯಲ್ಲ, ಅದರ ಹಿಂದೆ ಇರೋದು ದೇವಸ್ಥಾನ. ಸೊ ಈ ನೀರೆಲ್ಲ ಅಟ್ಟೂರಲ್ಲಿ ಬರೋ ನೀರುಗಳು, ಯಲಹಂಕ ಭಾಗದ ನೀರೆಲ್ಲ ಇಲ್ಲಿಗೂ ಬರುತ್ತೆ. ಪ್ಲಸ್ಸು ನಿಮ್ಮ ಓಲ್ಡ್ ಟೌನ್ ಹತ್ರ ಇರೋ ದೊಡ್ಡ ಕೆರೆ ಅಲ್ಲಿಗೂ ಹೋಗುತ್ತೆ. ಸೊ ಈ ಥರ ಎಲ್ಲ ಒಂದು ಕೆಲಸಗಳಾಗಿದೆ. ನಾವು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ. ಆದರೆ ಒಳಗಡೆ ಇರೋ ಮಂತ್ರಿಗಳಾಗಲಿ MLAಗಳಾಗಲಿ ಇಲ್ಲ ಕಾನೂನು ಬದ್ಧದಲ್ಲಿರುವ ಎಲ್ಲ ಆಫೀಸರ್ಸ್ ಇರಲಿ, ಇದರಲ್ಲೆಲ್ಲ ಸೇರಿಕೊಂಡು ಈ ಥರ ಕುತಂತ್ರಗಳು ಮಾಡಿ ನೋಡಿ ಇದನ್ನು ಮಾಡ್ಕೊಂಡಿದ್ದಾರೆ. ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರೇ, ಇದು ಯಲಹಂಕ ಭಾಗ. ಇಲ್ಲಿ ಏನಂದರೆ ನೋಡಿ, ಈ ಕಡೆ ದೇವಸ್ಥಾನದ್ದು ನಾವೇನು ತೋರಿಸಿದ್ದೀವಿ ಅದ್ರ ಪಕ್ಕದಲ್ಲೇ ಬಂದುಬಿಟ್ಟು 10 ಮೀಟರ್ಸಲ್ಲಿ ಒಂದು ಕೆರೆ ಇದೆ, ಯಲಹಂಕ ಕೆರೆ, ಅಟ್ಟೂರು ಕೆರೆ ಅಂತ ಹೇಳ್ತಾರೆ. ಅದಲ್ಲದೆ ನಿಮಗೆ ಇದ್ರದ್ದೇ ಪಕ್ಕದಲ್ಲಿ ಬಂದುಬಿಟ್ಟು ನಿಮಗೆ ನೋಡಿ ಆಪೋಸಿಟಲ್ಲೇ ನಿಮಗೆ ಇಲ್ಲಿ ದೊಡ್ಡದೊಂದು ಲೇಔಟ್ ಅಂದರೆ ಕನ್ಸ್ಟ್ರಕ್ಷನ್ ಬರೋದಿದೆ. ಸೆಂಚುರಿ ಅವರು ಇಲ್ಲ ನಾಗಾರ್ಜುನ ಅವರು ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ. ಅದು ಆಲ್ರೆಡಿ ಜಾಗ. ಸೊ ಅದು ಹಳ್ಳದಲ್ಲೇ ಇದೆ. ನನ್ನ ಪ್ರಕಾರ ಇದನ್ನು ನೀವು ಸಿಚುವೇಶನ್ ಕಂಡೀಷನ್ ನೀವು ನೋಡಿದ್ರೆ, ಈ ಮಧ್ಯದಲ್ಲಿ ರೋಡ್ ಇದೆ, ಈ ಕೆರೆ ಇದು ಕೆರೆನೇ ಇತ್ತು. ಈ ರೋಡ್ ಬರೋಗೋಸ್ಕರ ಇದು ಡಿವೈಡ್ ಮಾಡಿದ್ದಾರೆ. ಬಟ್ ರಾಜಕೀಯದ ಇದರಲ್ಲಿ ಸಂಚಲ್ಲಿ ಇದು ಕೆರೆಯಾಗಿ ಉಳಿದೋಗಿದೆ. ಬಟ್ ಇದನ್ನು ಒಂದು ಕನ್ವರ್ಷನ್ ಮಾಡಿಕೊಂಡೋ ಇಲ್ಲ ಅಕ್ರಮ ಮಾಡಿಕೊಂಡೋ ಇಲ್ಲ ಏನಾದರೂ ಇದರಲ್ಲಿ ಕುತಂತ್ರಗಳು ಮಾಡಿಕೊಂಡು ಇದನ್ನು ಒಳಗಡೆ ಮಾಡ್ಕೊಂಡಿದ್ದಾರೆ. ಸೊ ನನಗನ್ಸುತ್ತೆ ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕಂದರೆ ಇದು ದೊಡ್ಡ ಕೆರೆ. ಈ ಭಾಗದಲ್ಲಿ ನೀವು ನೋಡಿದ್ರೆ ಇದು ಕಂಪ್ಲೀಟ್ ನಿಮಗೆ ಈ ಥರನೇ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಮುಂದೆ ಹೋದರೆ ಒಂದು ರಾಜಕಾಲುವೆ ಹೋಗ್ತಾ ಇದೆ. ಆ ರಾಜಕಾಲುವೆ ಹೋಗಿ ಅಲ್ಲಿರೋ ಅಪಾರ್ಟ್ಮೆಂಟ್ಗಳಿಗೆಲ್ಲ ನೀವು ಮುಂದೆ ನೋಡ್ತಾ ಇರೋ ಎಲ್ಲ ಅಪಾರ್ಟ್ಮೆಂಟು ನೀರಲ್ಲಿ ಮುಳುಗೋ ಅಂಥ ಪರಿಸ್ಥಿತಿ. ಯಾಕಂದರೆ ಈ ಒಂದು ಜಾಗನ ಕಂಪ್ಲೀಟಾಗಿ ಇದು ಹಳ್ಳದಲ್ಲಿದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದು ಮಾರಾಟ ಆಗಿದೆ ಅನ್ನೋ ಒಂದು ಇದರಲ್ಲಿ ಏನೋ ಸಂಚಾಗಿದೆ ಕೆಲಸಗಳಲ್ಲಿ. ನೀವು ನೋಡ್ತಾ ಇದ್ದೀರಾ, ಇದು ರೋಡು ಅಟ್ಟೂರು. ಒಳಗಡೆಯಿಂದ ದೇವಸ್ಥಾನ ಮುಂದೆ ನೋಡಿದ್ರೆ ಅಲ್ಲಿ ದೇವಸ್ಥಾನ ಇದೆ. ಆ ಜಾಗದಲ್ಲಿ ಇಲ್ಲಿ ನೀವು ಮುಂದೆ ಹೋದರೆ ಅಲ್ಲೇ ಇರೋದು ದೇವಸ್ಥಾನ. JCB ನಿಂತಿದೆಯಲ್ಲ, ಅದರ ಹಿಂದೆ ಇರೋದು ದೇವಸ್ಥಾನ. ಸೊ ಈ ನೀರೆಲ್ಲ
ಬರೋ ಅಟ್ಟೂರಲ್ಲಿ ಬರೋ ನೀರುಗಳು ಯಲಹಂಕ ಭಾಗದ ನೀರೆಲ್ಲ ಇಲ್ಲಿಗೂ ಬರುತ್ತೆ, ಪ್ಲಸ್ಸು ನಿಮ್ಮ ಓಲ್ಡ್ ಟೌನ್ ಹತ್ರ ಇರೋ ದೊಡ್ಡ ಕೆರೆ ಅಲ್ಲಿಗೂ ಹೋಗುತ್ತೆ. ಸೊ ಈ ಥರ ಎಲ್ಲ ಒಂದು ಕೆಲಸಗಳಾಗಿದೆ. ನಾವು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ, ಆದರೆ ಒಳಗಡೆ ಇರೋ ಮಂತ್ರಿಗಳಾಗಲಿ MLAಗಳಾಗಲಿ ಇಲ್ಲ ಕಾನೂನು ಬದ್ಧದಲ್ಲಿರುವ ಎಲ್ಲ ಆಫೀಸರ್ಸ್ ಇರಲಿ, ಇದರಲ್ಲೆಲ್ಲ ಸೇರಿಕೊಂಡು ಈ ಥರ ಕುತಂತ್ರಗಳು ಮಾಡಿ ನೋಡಿ ಇದನ್ನು ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.